ವಿಶ್ವವಾಣಿಯವರು ಬರೆದಿದ್ದಾರೆ. ದಾಖಲೆ 15ನೇ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಗ್ಯಾರಂಟಿ ಗೆದ್ದ ರಾಮಯ್ಯ. ಇಂದಿನ ವರ್ಷಕ್ಕೆ ಹೋಲಿಸಿದರೆ ಕಡಿಮೆ ಹೆಚ್ಚಳ, ಗ್ಯಾರಂಟಿಗಳಿಂದ ಅಡ್ಡ ಪರಿಣಾಮವಾಗಿಲ್ಲ ಎಂಬುದು ಸಾಬೀತು. ವಿತ್ತೀಯ ಶಿಸ್ತು, ಹೆಚ್ಚು ಸಾಲ ಕಡಿಮೆ. ಕನ್ನಡಪ್ರಭದವರು ಬರೆದಿದ್ದಾರೆ. ಗ್ಯಾರಂಟಿಯಿಂದ ಅಭಿವೃದ್ಧಿ ಕಡೆಗೆ, ಗ್ಯಾರಂಟಿ ಯೋಜನೆಗೆ ಮುಂದುವರಿಸುವುದರ ಜೊತೆಗೆ 10 ವರ್ಷಗಳ ಅಭಿವೃದ್ಧಿ ಕನಸು ಬಿಚ್ಚಿಟ್ಟ ಸಿದ್ದು. ಮೂಲಸೌಕರ್ಯ, ಕೃಷಿ, ಶಿಕ್ಷಣ, ಆರೋಗ್ಯಕ್ಕೆ ವಿಶೇಷ ಒತ್ತು. ಉದಯವಾಣಿಯವರು ಬರೆದಿರೋದು. ಉದಯವಾಣಿ ನಿಮ್ಮ ಮಂಗಳೂರಿನ ಮುನಿಪಾಲ್ ಪತ್ರಿಕೆ ಅವ್ರು ಬರೆದಿರೋದು. ಬಜೆಟ್ 2024-25 ಕೇಂದ್ರಕ್ಕೆ ಏಟು, ರಾಜ್ಯಕ್ಕೆ ಸ್ವೀಟು. ಪಂಚ ಗ್ಯಾರಂಟಿಗಳ ನಡುವೆ ಎಲ್ಲರಿಗೂ ಇಷ್ಟಿಷ್ಟು ಕೊಡುವೆ. ಸಿದ್ದು 15ನೇ ಬಜೆಟ್ ವಿಶೇಷ ವ್ಯಾಪಕ ಟೀಕೆ. ಪ್ರಶಂಸೆಗಳ ನಡುವೆಯೂ 5 ಗ್ಯಾರಂಟಿ ಯೋಜನೆಗಳ ಮುಂದುವರಿಕೆ ಜೊತೆಗೆ ಅಭಿವೃದ್ಧಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತು ಕೊಟ್ಟಿದ್ದಾರೆ. ಸಿದ್ದರಾಮನ ಹುಂಡಿಯಲ್ಲಿ ಸಾಮಾಜಿಕ ನ್ಯಾಯ. ಸಿದ್ದರಾಮನ ಹುಂಡಿಯಲ್ಲಿ ಸಾಮಾಜಿಕ ನ್ಯಾಯ. ಸಿದ್ದರಾಮಯ್ಯ 15ನೇ ಬಜೆಟ್. ಸಿದ್ದರಾಮಯ್ಯ 15ನೇ ಬಜೆಟ್. ನೀವು ಹೀಗೆ ಭಜನೆ ಮಾಡ್ಕೊಂಡೇ ಇರ್ಬೇಕು ಅಷ್ಟೇ. ಇವ್ರಿಗೇನು ಜನ ಆಶೀರ್ವಾದ ಮಾಡಲ್ಲ, ಭಜನೆ ಮಾಡ್ಕೊಂಡೇ ಇರ್ಬೇಕು ಇವರು. ಮಾನ್ಯ ಅಧ್ಯಕ್ಷರೇ, ಆಮೇಲೆ ಹೀಗೆ ವಿವಿಧ ಪತ್ರಿಕೆಗಳು, ಟಿವಿಗಳು ನಮ್ಮ ಬಜೆಟ್ ಅನ್ನ ಪ್ರಶಂಸೆ ಮಾಡಿ ಬರೆದಿದ್ದಾವೆ. ನಮ್ಮ ಬಜೆಟ್ ಅನ್ನ ಎಲ್ಲ ಪತ್ರಿಕೆಗಳು, ಟಿವಿಗಳು ಕೂಡ ಪ್ರಶಂಸೆ ಮಾಡಿ ಬರೆದಿದ್ದಾರೆ. ಅದರಿಂದ ಇವರು ಹೇಳ್ತಕ್ಕಂಥ ಮಾತುಗಳಿದಾವಲ್ಲ, ಆಪಾದನೆಗಳು ಮಾಡ್ತಾ ಇದ್ದಾರಲ್ಲ, ಇವರು ಯಾವ ಸತ್ಯಾಂಶದಿಂದ ಕೂಡಿರ್ತಕ್ಕಂಥ ಆಪಾದನೆಗಳಲ್ಲ. ಮಾನ್ಯ ಅಧ್ಯಕ್ಷರೇ, ಬಸವರಾಜ ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದ್ದಾರೆ. ಏನಪ್ಪ ಅದು ಅಂತಂದ್ರೆ, ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ. JDSನವರು ಕೂಡ ಪೈಪೋಟಿಗೆ ಬಿದ್ದವರಂತೆ. ಅದನ್ನೇ ಮಾಡಿದ್ದಾರೆ, ಆ ಕೆಲಸನೇ ಮಾಡಿದ್ದಾರೆ. ಪೈಪೋಟಿಗೆ ಬಿದ್ದವರಂತೆ. ಐ ಡೋಂಟ್ ನೋ, ನೀವು ಆ JDS ಅಂತ ಇಟ್ಕೊಳ್ಳೋದು ಇದೆಯಲ್ಲ, ಜನತಾದಳ್ ಸೆಕ್ಯುಲರ್, ತೆಗೆದಾಕ್ಬಿಡಿ ದಯಮಾಡಿ, ತೆಗೆದಾಕ್ಬಿಡಿ. ಬರೀ ಜನತಾದಳ ಅಂತ ಇಟ್ಕೊಳ್ಳಿ, ಜನತಾದಳ BJP ಅಂತ ಇಟ್ಕೊಳ್ಳಿ. JDS ರಾಜೇಗೌಡ ಕೂತ್ಕೊಳ್ಳಿ, ಅಂತ ಇಟ್ಕೊಳ್ಳಿ. ಇನ್ನು ಮುಂದೆ JDS ಅಂತ ಇಟ್ಕೊಳ್ಳೋದು ಬೇಡ. ಯಾಕಂದ್ರೆ ನಾನು ಆ ಪಾರ್ಟಿ ಕಟ್ಟಿದಾಗ ನಾನು ಮೊದಲನೇ ಅಧ್ಯಕ್ಷ, ಕರ್ನಾಟಕದ ಮೊದಲನೇ ಅಧ್ಯಕ್ಷ. ಯಾಕೆ JDS ಇತ್ತು ಅಂತ ಹೇಳಿದ್ರೆ, ಜನತಾದಳ ಡಿವೈಡ್ ಆಯ್ತು. ಅವತ್ತು ಡಿವೈಡ್ ಆಗಿ ಜನತಾದಳ S ಮತ್ತು JDU ಆಯ್ತು. JDUನವರು BJP ಸೇರಿ ಸರ್ಕಾರ ಮಾಡಿದ್ರು. JDU ಜನತಾದಳ ಯುನೈಟೆಡ್ ಅಂತ ಇಟ್ಕೊಂಡ್ರು. ನಾವು ಜನತಾದಳ S ಅಂತ ಇಟ್ಕೊಂಡ್ರು. ದೇವೇಗೌಡರು, ನಾವು, ಲಕ್ಷ್ಮೀ ಸಾಗರು, ಆಮೇಲೆ ಇವರು AK ಸುಬ್ಬಯ್ಯನವರು, ಆಮೇಲೆ ಸಿಂಧಿಯಾ, ನಾನು, ಪ್ರಕಾಶ್, ನಾವೆಲ್ಲರೂ ಸೇರಿ JDS ಅಂತ ಇಟ್ಕೊಂಡು ನಾವೆಲ್ಲ ಸೆಕ್ಯುಲರ್ ಆಗ, ಅದಕ್ಕೋಸ್ಕರ JDS ಅಂತ ಇಟ್ಕೊಂಡು, ಅದಕ್ಕೋಸ್ಕರ JDU ಹೋಗಿರೋದು. ಈಗ ನೀವು BJP ಅವ್ರ ಜೊತೆ ಹೋಗಿದ್ದೀರಿ, ಅದರಿಂದ ತೆಗೆದಾಕ್ಬಿಡಿ, ದಯಮಾಡಿ ತೆಗೆದಾಕ್ಬಿಡಿ. ಅವ್ರ ಜೊತೆ ಯಾಕೆ ಹೋಗ್ತೀವಿ? ತೆಗೆದಾಕ್ಬಿಡಿ. ಇಲ್ಲ ನೀವು ಇರಬೇಕು ಅನ್ನೋದಾದ್ರೆ ಹೊರಗಡೆ ಬರ್ರಿ, JDS ಇಟ್ಕೋಬೇಕು ಅನ್ನೋದ್ರೆ ಹೊರಗಡೆ ಬರ್ರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್
162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.